ಮೈಸೂರು ಪಾಕ್ ಯಾರಿಗಿಷ್ಟ ಇಲ್ಲ ಹೇಳಿ. ತುಂಬ ದಿನದಿಂದ ತಿನ್ನಬೇಕು ಅನ್ನಿಸ್ತು, ಮಾಡಿದ್ದೀನಿ. ಎಲ್ಲರೂ ಮೈಸೂರು ಪಾಕ್ ಮಾಡ್ತಾರೆ, ನಾನು ನನ್ನ ಕ್ರಮದಲ್ಲಿ ಮಾಡಿದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಹೇಗೆ ಮಾಡಿದ್ದೀನಿ ಅಂತ ನೋಡಿ. ಗೂಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ, ಫುಲ್ಲು ಜ್ಯೂಸಿ ಆಗಿದೆ. ಒಂದು ಮೆಷರ್ಮೆಂಟಲ್ಲಿ ಕಡಲೆ ಹಿಟ್ಟು ತೊಗೊಳ್ಳೋದು, ನಂತರ ಅದಕ್ಕೆ 2 ಮೆಷರ್ಮೆಂಟು ಸಕ್ಕರೆ, ಅದರಲ್ಲಿ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಮತ್ತು ಹಾಲು ಪೌಡ್ರು ಒಂದು 50 ಗ್ರಾಮ್ ತೊಗೊಂಡಿದ್ದೀನಿ. ಮತ್ತು ತುಪ್ಪ ನಮಗೆ ಬೇಕಾದಷ್ಟು. ನಾನಿಲ್ಲಿ ತುಪ್ಪ 60 ಭಾಗ, ರಿಫೈನ್ಡ್ ಎಣ್ಣೆ 40 ಭಾಗ ಹಾಕ್ಕೊಂಡಿದ್ದೀನಿ. ನನಗೆ ಹಸಿ ಕಡಲೆ ಹಿಟ್ಟಲ್ಲಿ ಮೈಸೂರು ಪಾಕ್ ಮಾಡೋದು ಇಷ್ಟ ಆಗಲ್ಲ, ಅದಕ್ಕೆ ನಾನು ಸ್ವಲ್ಪ ಹುರ್ಕೊಳ್ತೀನಿ. ಅದು ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಪರಿಮಳ ಬರುತ್ತೆ. ಅಲ್ಲಿವರೆಗೂ ಲೋ ಫ್ಲೇಮಲ್ಲಿಟ್ಟು ಕೈ ಬಿಡದೆ ಹುರ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಲೈಕ್ ಕೊಡೋದು, ಹೈಪ್ ಕೊಡೋದು ಮರಿಬೇಡಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ತುಪ್ಪ ಬಿಸಿಗಿಟ್ಟಿದ್ದೀನಿ. ಕಡಿಮೆ ಉರಿಯಲ್ಲಿ ತುಪ್ಪ ಬಿಸಿಗಿಡಬೇಕು. ಅದು ಹೊಗೆ ಬರಬಾರ್ದು, ಆ ಥರ ನೋಡಿಕೊಂಡು ಬಿಸಿ ಮಾಡಬೇಕು. ಇವಾಗ ಕಡಲೆ ಹಿಟ್ಟೆಲ್ಲ ಚೆನ್ನಾಗಿ ಹುರಿದಾಗಿದೆ. ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ತುಂಬ ಸುಲಭವಾಗಿ ಮೈಸೂರು ಪಾಕ್ ಮಾಡ್ಬೋದು. ನಾನು ಇಷ್ಟು ಸುಲಭನ ಅಂದ್ಕೊಂಡೆ. ಯಾವಾಗಲೂ ಸ್ವೀಟ್ ಸ್ಟಾಲಿಂದ ತರೋದು ತಿನ್ನೋದು ಆಗ್ತಿತ್ತು. ನಾನು ತುಂಬ ಮುಂಚೆ ಒಂದು ಸರಿ ಮಾಡಿದ್ದೆ, ಇವಾಗ ಮಾಡ್ತಾಯಿದ್ದೀನಿ. ಇದು 2ನೇ ಸರ್ತಿ ಮಾಡ್ತಾ ಇರೋದು. ಕಡಲೆ ಹಿಟ್ಟನ್ನು ತಣಿಲಿಕ್ಕೆ ಇಟ್ಟಿದ್ದೀನಿ. ಹಿಟ್ಟು ತಣ್ಣಗಾಗಬೇಕು. ಈ ರೀತಿಯಲ್ಲಿ ಮಾಡಿದ ಮೈಸೂರು ಪಾಕ್ ವಿಡಿಯೋ ನೋಡೋರಿಗೆ ಇಷ್ಟ ಆದರೆ ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ. ತುಂಬ ಸುಲಭ ಇದೆ ಅಂತ ಹೇಳ್ತೀನಿ. ಇಲ್ಲಿ ಮೈಸೂರು ಪಾಕ್ ಹಾಕ್ತೀವಲ್ವ, ಅದಕ್ಕೆ ತುಪ್ಪ ಹಚ್ಚಿಟ್ಟಿದ್ದೀನಿ. ಮಾಮೂಲಿ ಎಲ್ಲರೂ ಮಾಡೋ ಹಾಗೆ ನಾನು ಮಾಡಿದ್ದೀನಿ. ವಿಡಿಯೋ ನೋಡೋರಿಗೆ ಈ ಕ್ರಮದಲ್ಲಿ ಮಾಡಿದ ಮೈಸೂರು ಪಾಕ್ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸ್ ಸರ್ಕಲಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಕಮೆಂಟ್ ಸೆಕ್ಷನ್ನಲ್ಲಿ ಒಂದು ಕಮೆಂಟ್ ಹಾಕೋದು ಮರಿಬೇಡಿ. ಇವಾಗ ಕಡಲೆ ಹಿಟ್ಟು ಹುರಿದಿದ್ದು ಬಾಣಲಿ ಬಿಸಿ ಇರುತ್ತಲ್ವ, ಅದಕ್ಕೆ ಡೈರೆಕ್ಟ್ ಸಕ್ಕರೆ ಹಾಕಿದರೆ ಆಗಲ್ಲ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಸಕ್ಕರೆ ಹಾಕಿದ್ದೀನಿ. ಅಂದರೆ ಮುಕ್ಕಾಲು ಸಕ್ಕರೆ ಹಾಕ್ಕೊಂಡಿದ್ದೀನಿ. 1.5 ಕಪ್ ಆಯ್ತು ಅಲ್ಲಿಗೆ ಅಲ್ವಾ. 1 ಲೋಟಕ್ಕೆ 2 ಕಪ್ಪು ಅಂತ ಮೆಜರ್ಮೆಂಟ್ ಇರುತ್ತೆ. ನಾನು 1.5 ಕಪ್ಪು, ಒಂಚೂರು ಜಾಸ್ತಿ ಇರ್ಬೋದಷ್ಟೇ. ಆಗಲೇ ಹೇಳಿದ ಹಾಗೆ ಮೈಸೂರು ಪಾಕ್ ತಿನ್ನಬೇಕು ಅಂತ ಅನಿಸಿತ್ತು, ಮಾಡಬೇಕು ತಿನ್ನಬೇಕು ಅಂತ. ಆದರೆ ಸುಮ್ಮನೆ ಮಾಡೋದೇನು ಅಂತ ಹಾಗೆ ಸುಮ್ಮನೆ ಇದ್ದೆ. 1 ತಿಂಗಳಿಂದ ವೆಯ್ಟ್ ಮಾಡ್ತಾಯಿದ್ದೆ. ಕರೆಕ್ಟಾಗಿ ಮನೆಗೆ ನೆಂಟರು ಬರೋರಿದ್ದರು. ಎಲ್ಲದಕ್ಕೂ ಆಯಿತು, ನಾವು ತಿನ್ನೋದಕ್ಕೂ ಆಯಿತು, ನೆಂಟರಿಗೂ ಆಯಿತು, ವಿಡಿಯೋ ಹಾಕಲಿಕ್ಕೂ ಆಯಿತು ಅಂತೇಳಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಇದು ವಾಯ್ಸ್ ಓವರ್ ಕೊಡ್ತಾ ಇರೋದು, ಹಾಗಾಗಿ ತಿಂದವರು ಕೂಡ ನೆಂಟರು ಕೂಡ ಚೆನ್ನಾಗಿದೆ ಅಂದರು. ಕಡಲೆ ಹಿಟ್ಟಿಗೆ ನಾನಿಲ್ಲಿ ಹಾಲು ಪೌಡ್ರು ಒಂದು 50 ಗ್ರಾಮ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಿಟ್ಟೆಲ್ಲ ಕಡೆಗೂ ಹೊಂದ್ಕೊಳ್ಬೇಕಲ್ವ. ಇವಾಗ ಇದಕ್ಕೆ ರಿಫೈನ್ಡ್ ಆಯಿಲ್, ಅದು ಸ್ಮೆಲ್ ಏನೂ ಇಲ್ಲ, ಅದು ಒಂದು 40 ಭಾಗ. ನಮಗೆ ಕಡಲೆ ಹಿಟ್ಟಿಗೆ ಟೋಟಲಾಗಿ 3 ಲೋಟ ತುಪ್ಪನೋ ಎಣ್ಣೆನೋ ಬೇಕು. ಅದಕ್ಕೆ 40 ಭಾಗ ಎಣ್ಣೆ ಹಾಕ್ಕೊಂಡು 60 ಭಾಗ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನನಗೆ ಖುಷಿ ಆಯಿತು, ಪರವಾಗಿಲ್ಲ, ನಾನು ಇಷ್ಟು ಚೆನ್ನಾಗಿ ಮಾಡಿದ್ದೀನಲ್ಲ ಅಂತ. ಎಲ್ಲೂ ಕೆಟ್ಟೋಗೋದು, ಪಾಕ ಹದ ತಪ್ಪೋದು ಏನೂ ಆಗಲಿಲ್ಲ. ಸೂಪರಾಗಿ ಆಗಿತ್ತು. ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ, ಪೂರ್ತಿ ಎಲ್ಲ ಹಾಕಿಲ್ಲ. ಆಮೇಲೆ ನಾವು ಫುಲ್ ಮೈಸೂರು ಪಾಕ್ ಮಾಡುವಾಗ ಬೇಕಾಗುತ್ತಲ್ಲ, ಸ್ವಲ್ಪ ಹಾಲು ಹಾಕಿ ಅಲ್ಲಿ ಸ್ವಲ್ಪ ಕಸ ಥರ ಬರುತ್ತೆ, ಅದನ್ನು ತೆಗಿಲಿಕ್ಕೋಸ್ಕರ ಹಾಲು ಹಾಕಿದ್ದೀನಿ. ಮನೆಯಲ್ಲಿ ಅಪರೂಪಕ್ಕೆ ಮಾಡೋದ್ರಿಂದ ಒಂದೊಂದು ಪೀಸು ತಿನ್ನೋದು ಏನೂ ತೊಂದರೆ ಇಲ್ಲ. ಮತ್ತು ಇಟ್ಟರು 10-15 ದಿನ ಚೆನ್ನಾಗೇ ಇರುತ್ತೆ, ಯಾಕೆಂದರೆ ಫ್ರೆಶ್ಶಾಗಿ ಮಾಡಿರ್ತೀವಲ್ವ, ಹಾಗಾಗಿ ಬೇಗನೆ ಹಾಳಾಗಲ್ಲ. ಯಾವಾಗಲೂ ಸ್ವೀಟ್ ಸ್ಟಾಲಿಂದ ತಂದು ತಿನ್ನೋ ಬದಲು ನಮ್ಮ ಕೈಯಾರೆ ನಾವೇ ಒಂದು ಸರ್ತಿ ಮಾಡಿ ತಿಂದರೆ ಅದರ ಖುಷಿನೇ ಬೇರೆ ಇರುತ್ತೆ. ಸಕ್ಕರೆದು ಕೊಳೆ ಅಂಶ ಬಂದು ಮೇಲೆ ಕೂತಿರುತ್ತೆ, ಅದನ್ನು ಸ್ವಲ್ಪ ನೋಡಿಕೊಂಡು ತೆಗೆದ್ರಾಯಿತು. ಪಾಕ ಬರೋದನ್ನು ಒಂಚೂರು ನೋಡ್ಕೊಬೇಕು ಅಷ್ಟೇ. ನೋಡಿ, 1 ಎಳೆ ಬಂದಿದೆ, ಕಾಣಿಸ್ತಾ ಇದೆಯಲ್ವಾ, 1 ಎಳೆ ಪಾಕ ಬಂದಿದೆ, ಸಾಕು. ಇವಾಗ ನಾವೇನು ಮಾಡಬೇಕು, ನೋಡಿ 1 ಎಳೆ ಪಾಕ ಕಾಣಿಸ್ತಲ್ವಾ. ಇವಾಗ ಇದಕ್ಕೆ ನಾವು ಮಿಕ್ಸ್ ಮಾಡಿಟ್ಟಿದ್ದೀವಲ್ವ ಕಡಲೆ ಹಿಟ್ಟು, ಎಣ್ಣೆ, ತುಪ್ಪ ಎಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಒಂದೊಂದು ಸರ್ತಿ ಏರ್ ಪಾಕ ಇಲ್ಲ ಪಾಕನೇ ಕಡಿಮೆ ಇದ್ರೂ ಚಿಂತೆ ಪಡಬಾರ್ದು, ನಮಗೆ ಗೊತ್ತಾಗುತ್ತೆ ಹೇಗೆ ಮಾಡಬೇಕು ಅಂತ. ಆವಾಗ ನೋಡಿಕೊಂಡು ಮಾಡಿದ್ರಾಯಿತು. ಅಯ್ಯೋ ಏನೋ ಏರ್ ಪಾಕ ಆಗೋಯ್ತು ಅಂತ ಬಿಡಬಾರ್ದು, ಮತ್ತೊಮ್ಮೆ ಪ್ರಯತ್ನ ಪಡಬೇಕು. ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಮಾಡಿದ ಕ್ರಮ.
ಹೀಗೇ ಸ್ವಲ್ಪ ಹೊತ್ತು ಕಲಿಸ್ತಾ ಇರಬೇಕು. ನಂತರ ಒಂದು ಹದ ಬರುತ್ತೆ, ಆವಾಗ ನಾವು ತುಪ್ಪ ಹಾಕ್ಕೊಳ್ಬೇಕು. ಸ್ವಲ್ಪ ಬಿಸಿ ಇರೋ ತುಪ್ಪನ ಹಾಕ್ಕೊಳ್ತಾ ಇರಬೇಕು. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಡಲೆ ಹಿಟ್ಟು ಪೂರ್ತಿ ಕುಡಿಯುತ್ತೆ ಆ ತುಪ್ಪನ, ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು. ಹಾಗೆ ಒಂದು 3 ಸರ್ತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸರ್ತಿ ಕುಡ್ದಾದ್ಮೇಲೆ ಮತ್ತೆ ಸ್ವಲ್ಪ ಹಾಕ್ಕೊಳ್ಳೋದು, ಮತ್ತು ಅದು ಎಲ್ಲ ಸೆಟ್ ಆಗುತ್ತಲ್ವ, ನಂತರ ಇನ್ನು ಸ್ವಲ್ಪ ಇರೋ ತುಪ್ಪನ ಹಾಕ್ಕೊಂಡು ಕಲಿಸ್ಕೊಂಡು ಸೆಟ್ ಮಾಡ್ಕೊಳ್ಬೇಕು. ಉರಿ ಕಡಿಮೆ ಇಟ್ಕೊಳ್ಬೇಕು, ಇಲ್ಲ ಅಂದರೆ ಅದು ಗಟ್ಟಿಯಾಗೋ ಚಾನ್ಸ್ ಇರುತ್ತೆ. ಮತ್ತು ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಕೈ ಬಿಟ್ಟರೆ ತಳ ಸೀದೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಈ ಥರ ನಾನು ಕಲಿಸ್ತಾ ಇದ್ದೀನಿ. ಇವಾಗ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಒಂದೇ ಸರ್ತಿ ಹಾಕಿದರೆ ಎಲ್ಲನೂ ಹಾರುತ್ತೆ ಅದು, ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಕ್ರಮದಲ್ಲಿ ಹೊಸಬ್ರು ಕೂಡ ಮೈಸೂರು ಪಾಕ್ ಮಾಡ್ಬೋದು. ಸಾಫ್ಟ್ ಮೈಸೂರು ಪಾಕ್ ಇರುತ್ತಲ್ಲ, ಅದನ್ನು ಮಾಡಿಕೊಂಡು ತಿನ್ಬೋದು. ಕೊನೆಯಲ್ಲಿ ಇವಾಗ ಇರೋ ತುಪ್ಪನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. 1-2 ಸರ್ತಿ ಸ್ವಲ್ಪ ಸ್ವಲ್ಪ ಹಾರಿದೆ, ಹಾಗಾಗಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಕೈಗೆಲ್ಲ ಹಾರಿದರೆ ಕಷ್ಟ, ತೊಂದರೆ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಆಗಿದೆ. ತಟ್ಟೆಗೆ ಹಾಕೋ ವಿಡಿಯೋ ಅದು ಮಾಡ್ಕೊಳಕ್ಕಾಗಲಿಲ್ಲ, ಯಾಕೆಂದರೆ ಬಿಸಿ ಇರುತ್ತಲ್ವ ಬಾಣಲಿ ಎಲ್ಲ, ಹಾಗಾಗಿ ನಾನು ಅದು ಮಾಡ್ಕೊಂಡಿಲ್ಲ. ಇವಾಗ ನೋಡಿ, ಸ್ವಲ್ಪ ತಣ್ಣಗಾದ ನಂತರ ಪೀಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಪೀಸ್ ಕೂಡ ಆಗ್ತಾಯಿದೆ. ಈ ರೀತಿಯಲ್ಲಿ ಮಾಡಿದ ಮೈಸೂರು ಪಾಕು ವಿಡಿಯೋ ನೋಡೋರಿಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾದವರು ಸಪೋರ್ಟ್ ಮತ್ತು ಶೇರ್ ಮಾಡಿ. ಎಲ್ರಿಗೂ ಧನ್ಯವಾದ ಹೇಳ್ತಾ ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಿದ್ದೀನಿ. ನಮಗೆ ಯಾವ ರೀತಿಯಲ್ಲಿ ಪೀಸ್ ಮಾಡ್ಕೊಳ್ಬೇಕು ಅಂತ ನೋಡಿಕೊಂಡು ಮಾಡ್ಕೊಳ್ಬೋದು. ಇವಾಗೆಲ್ಲ ಡಯಟ್ ಮಾಡೋದ್ರಿಂದ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಳ್ತಾರೆ, ಹಾಗಾಗಿ ನಾನು ಸ್ವಲ್ಪ ಚಿಕ್ಕ ಪೀಸ್ಗಳೇ ಮಾಡಿದ್ದೀನಿ. ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.